ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೇ ನಮ್ಮ ಗುರಿ. ಮಹಿಳಾ ಉದ್ಯಮಿಗಳಿಗೆ 5 ಕೋಟಿ ರೂಪಾಯಿಯ ಒಂದು ಸಾಲ ಯೋಜನೆ ಇದೆ. ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಪೂರ್ಣ ಮಾಹಿತಿಯನ್ನು ಕೂಡ ನಾನು ಹೇಳ್ತೀನಿ. ನನ್ನ ಈ ಒಂದು ವಿಡಿಯೋವನ್ನ ಇಷ್ಟವಾದರೆ ಒಂದು ಲೈಕ್ ಕೊಡಿ. ದಯವಿಟ್ಟು ತಪ್ಪದೆ ಗೆಲುವೇ ನಮ್ಮ ಗುರಿ ಯೂಟ್ಯೂಬ್ ಚಾನಲ್‌ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಯೋಜನೆ ಏನಂದ್ರೆ ಕೆಎಸ್ಎಫ್‌ಸಿ ಯೋಜನೆ. ಅಂದರೆ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ. ಈ ಒಂದು ಕೆಎಸ್ಎಫ್‌ಸಿ ಸಾಲ ಯೋಜನೆಯ ಮುಖಾಂತರ ಮಹಿಳೆಯರು ಸ್ವಂತ ಉದ್ಯಮ ಅಥವಾ ಫ್ಯಾಕ್ಟರಿಯನ್ನ ಆರಂಭಿಸಲಿಕ್ಕೆ ನೀಡಬೇಕಾಗಿರುವಂತಹ ವಿಶೇಷವಾದಂತಹ ಒಂದು ಸಾಲ ಯೋಜನೆ ಏನಂದ್ರೆ ಕೆಎಸ್ಎಫ್‌ಸಿ ಯೋಜನೆ. ಆದ್ರೆ ಇಲ್ಲಿ ಮಹಿಳೆಯರು ತಮ್ಮ ಒಂದು ಮನೆಯಿಂದ ಹೊರಬಂದು ಸ್ವಂತ ಉದ್ಯಮವನ್ನ ಮಾಡಲಿ ಎನ್ನುವಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶ. ಇದರಲ್ಲಿ ನಿಮಗೆ ಎಷ್ಟು ಸಾಲ ಸಿಗುತ್ತೆ, ಅದರ ಒಂದು ಬಡ್ಡಿ ದರ ಎಷ್ಟು ಸಿಗಬಹುದು ಎಂದ್ರೆ ಗರಿಷ್ಠ ಮಟ್ಟದ ಸಾಲ. ಅಂದ್ರೆ ನೀವು ಒಂದು ರೀತಿ ದೊಡ್ಡ ಉದ್ಯಮವನ್ನ ಮಾಡಲಿಕ್ಕೆ ಬಯಸಿದ್ರೆ 5 ಕೋಟಿ ರೂಪಾಯಿವರೆಗೆ ಸಾಲ ಸಿಗುತ್ತದೆ. ಆನಂತರ ಕಡಿಮೆ ಬಡ್ಡಿ ದರದಲ್ಲಿ ಮೊದಲಿಗೆ 2 ಕೋಟಿ ರೂಪಾಯಿ ಸಾಲದ ಮೇಲೆ ಕೇವಲ ಬಡ್ಡಿ ದರ ಎಷ್ಟಪ್ಪ ಅಂದ್ರೆ 4% ಮಾತ್ರ. ಆದರೆ ಬಾಕಿ ಇರುವಂತ ಮೊತ್ತಕ್ಕೆ ನಿಗದಿಪಡಿಸಿರುವುದರ ಒಂದು ಬ್ಯಾಂಕಿನ ಮೊತ್ತವು ಕೂಡ ಇರುತ್ತದೆ. ಇದರಲ್ಲಿ ಉಳಿದಂತ ಒಂದು ಬಡ್ಡಿಯನ್ನ ಸರ್ಕಾರವೇ ನಿಮ್ಮ ಪರವಾಗಿ ಬ್ಯಾಂಕಿಗೆ ಪಾವತಿಸುತ್ತದೆ. ಇದನ್ನ ಬಡ್ಡಿ ಸಹಾಯಧನ ಎಂದು ಕರೆಯುತ್ತಾರೆ. ಹೌದಾ? ಈ ಒಂದು ಕೆಎಸ್ಎಫ್‌ಸಿ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದೆಂದರೆ ಆ ಒಂದು ಅರ್ಜಿದಾರರು ಕಡ್ಡಾಯವಾಗಿ ಮಹಿಳೆಯರಾಗಿರಬೇಕು. ಕೈಗಾರಿಕಾ ಉತ್ಪಾದನಾ ಘಟಕ ಅಥವಾ ಸರ್ವಿಸ್ ಸೆಂಟರ್ ಅನ್ನ ಆರಂಭಿಸುವಂತ ಒಂದು ಆಸೆ ಇರಬೇಕು ಅವರಿಗೆ. ಅವರು ಈಗಾಗಲೇ ಯಾವುದೇ ಒಂದು ಸಣ್ಣ ಪ್ರಮಾಣದ ಉದ್ಯಮವನ್ನ ಮಾಡುತ್ತಿದ್ದು ಒಂದು ರೀತಿ ಒಳ್ಳೆಯ ಒಂದು ದೊಡ್ಡ ಗುಣಮಟ್ಟಕ್ಕಾಗಿ ಅಂದ್ರೆ ಅದರ ಒಂದು ಬೆಳವಣಿಗೆಗೆ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಬಯಸಿದ್ರೆ ಅಂತವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ಉದ್ಯಮಕ್ಕೆ ಸಾಲ ಸಿಗಬಹುದು? ಹಪ್ಪಳ ತಯಾರಿಕೆ ಮಾಡುವಂತದ್ದಾಗಿರಬಹುದು, ಬಟ್ಟೆ ಹೊಲಿಯುವಂತ ಒಂದು ಗಾರ್ಮೆಂಟ್ಸ್ ಗಳ ಕೆಲಸಕ್ಕಾಗಿರಬಹುದು, ಆನಂತರ ಪ್ಲಾಸ್ಟಿಕ್ ವಸ್ತುಗಳ ತಯಾರಿಕೆಗೆ ಆಗಿರಬಹುದು, ಪೀಠೋಪಕರಣ ತಯಾರಿಕೆ ಆಗಿರಬಹುದು. ಇಂತಹ ಹಲವಾರು ಉದ್ಯಮಗಳನ್ನ ಮಾಡಲಿಕ್ಕೆ ಈ ಒಂದು ಕೆಎಸ್ಎಫ್‌ಸಿ ಯೋಜನೆಯಿಂದ ಸಾಲವನ್ನು ಪಡ್ಕೊಳ್ಳಬಹುದು. ಆದರೆ ಇಲ್ಲಿ ಒಂದು ರೀತಿ ಸೇವಾ ವಲಯ ಬಗ್ಗೆ ಹೇಳ್ಬೇಕಂದ್ರೆ ಬ್ಯೂಟಿ ಪಾರ್ಲರ್ ಆಗಿರಬಹುದು, ಆಮೇಲೆ ಐಟಿ ಕಂಪನಿ, ಲಾಜಿಸ್ಟಿಕ್ಸ್, ಟೆಸ್ಟಿಂಗ್ ಲ್ಯಾಬ್‌ಗಳಾಗಿರಬಹುದು. ಇವೆಲ್ಲದಕ್ಕೂ ಈ ಒಂದು ಕೆಎಸ್ಎಫ್‌ಸಿ ಸಾಲ ಯೋಜನೆಯಿಂದ ಇದರ ಒಂದು ಹಣವನ್ನ ಪಡ್ಕೊಳ್ಳಬಹುದು. ಆದರೆ ಇದಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಏನು ಅಂದ್ರೆ ಡಾಕ್ಯುಮೆಂಟ್ ಚೆಕ್ ಲಿಸ್ಟ್ ಅಂತ ಹೇಳ್ತೇನೆ ನಾನು. ಒಂದನೇದಾಗಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಬೇಕು. ಆನಂತರ ವಿಳಾಸದ ಪುರಾವೆ, ವೋಟರ್ ಐಡಿ, ಆನಂತರ ರೇಷನ್ ಕಾರ್ಡ್ ಆಗಿರಬಹುದು. ಇದರ ಜೊತೆಗೇನೆ ಉದ್ಯಮ ರಿಜಿಸ್ಟ್ರೇಷನ್ ಅಂತ ಹೇಳ್ತೀನಿ. ಅಂದ್ರೆ ಉದ್ಯೋಗ ಆಧಾರ, ಎಂಎಸ್ಎಂಇ ಇಂದ ಒಂದು ಸರ್ಟಿಫಿಕೇಟ್ ಅನ್ನು ತರಬೇಕು. ಇದನ್ನ ನೀವು ಆನ್ಲೈನ್ ಮುಖಾಂತರ ಉಚಿತವಾಗಿ ಮಾಡಿಸಬಹುದು. ಇದನ್ನು ಉದ್ಯೋಗ ಆಧಾರ ಅಂತ ಕರೀತಾರೆ. ಆಮೇಲೆ ಪ್ರಾಜೆಕ್ಟ್ ರಿಪೋರ್ಟ್ ಬೇಕು. ಅಂದ್ರೆ ನೀವು ಒಂದು ಮಾಡ್ಲಿಕ್ಕೆ ಬಯಸಿರುವಂತ ಉದ್ಯಮಕ್ಕೆ ಅದರ ಒಂದು ಖರ್ಚಾಗುವಂತ ವೆಚ್ಚ ಎಷ್ಟು, ನಿಮಗೆ ಎಷ್ಟು ಲಾಭ ಬರ್ತದೆ, ಇದರ ಒಂದು ಮಾಹಿತಿಯನ್ನ ಒಂದು ಪೇಪರ್ ಮೇಲೆ ನೀವು ಇದನ್ನ ಎಲ್ಲಾದ್ರೂ ಪರಿಣಿತರಿಂದ ಒಂದು ಟೈಪ್ ಅನ್ನು ಹೊಡಿಸ್ಕೋಬಹುದು. ಆನಂತರ ಒಂದು ಉದ್ಯಮ ಮಾಡುವಂತ ಲ್ಯಾಂಡಿಂಗ್ ಬೇಕು. ಅಂದ್ರೆ ಜಾಗದ ದಾಖಲೆ. ನೀವು ಒಂದು ವೇಳೆ ಉದ್ಯಮ ಮಾಡುವಂತ ಒಂದು ಜಾಗ ಏನಾದರೂ ಸ್ವಂತವಾಗಿದ್ರೆ ಅದರ ಒಂದು ಪೇಪರ್ ಅಥವಾ ಬಾಡಿಗೆಯ ಒಂದು ಅಗ್ರಿಮೆಂಟ್ ಬೇಕು. ಈಗಾಗಲೇ ಹೇಳಿದ್ದೇನೆ. ಇದು ಏನಂದ್ರೆ ಆನ್ಲೈನ್ ನಲ್ಲಿ ಸಿಗುವಂತ ಸಾಲ ಅಲ್ಲ. ನಿಮಗೆ ಹೇಳ್ಬೇಕಂದ್ರೆ ನೀವು ನೇರವಾಗಿ ಎಲ್ಲಿ ಹೋಗಬೇಕಂದ್ರೆ ನಿಮ್ಮ ಜಿಲ್ಲೆಯಲ್ಲಿರುವಂತ ಕೆಎಸ್ಎಫ್‌ಸಿ ಕಚೇರಿಗಳಲ್ಲಿ ಅಂದ್ರೆ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್‌ಗೆ ಹೋಗಬೇಕು. ಈ ಒಂದು ಆಫೀಸು ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಕೂಡ ಇರುತ್ತದೆ. ಅಲ್ಲಿ ಏನು ಮಾಡಬೇಕಂದ್ರೆ ಅಲ್ಲಿನ ಮ್ಯಾನೇಜರ್‌ಗಳಿಗೆ ನೀವು ಭೇಟಿಯನ್ನು ನೀಡಿ ಮಹಿಳಾ ಉದ್ಯಮಿಗಳಿಗೆ 4% ರಷ್ಟು ಬಡ್ಡಿಯ ಒಂದು ಮಾಹಿತಿಯನ್ನು ಕೇಳ್ರಿ ಅವರಿಗೆ. ಆನಂತರ ನಿಮ್ಮಲ್ಲಿರುವಂತಹ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ತೋರಿಸ್ರಿ ಅವರಿಗೆ. ಅವಾಗ ನಿಮಗೆ ಒಂದು ಸಾಲದ ಫಾರ್ಮ್ ಅನ್ನ ಕೊಡ್ತಾರೆ ಅವರು. ಯಾಕಂದ್ರೆ ಸ್ನೇಹಿತರೆ, ಈ ಒಂದು ಸಾಲ ನಿಮಗೆ ಸುಮ್ಮನೆ ಸಿಗೋದಿಲ್ಲ. ಹೇಳ್ಬೇಕಂದ್ರೆ ನಿಮಗೆ ಒಂದು ರೀತಿ ಉದ್ಯಮವನ್ನ ಮಾಡ್ಲಿಕ್ಕೆ ಆಸಕ್ತಿ ಇರಬೇಕು, ಅಂತವರಿಗೆ ಮಾತ್ರ ಸಾಲ ಕೊಡ್ತಾರೆ. ನೆನಪಿನಲ್ಲಿ ಇರಲಿ ಎಲ್ಲರಿಗೂ. ಯಾಕಂದ್ರೆ ನೀವು ಒಂದು ರೀತಿ ಸರಿಯಾಗಿರುವಂತಹ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಲೂ ಈ ಒಂದು ಸಾಲವನ್ನ ಸಿಕ್ಕೇ ಸಿಗುತ್ತೆ. ಈ ಒಂದು ಕೆಎಸ್ಎಫ್‌ಸಿ ಎನ್ನುವುದು ಏನು ನೋಡಿ, ಕರ್ನಾಟಕ ಸರ್ಕಾರದ ಕೆಎಸ್ಎಫ್‌ಸಿ ಎನ್ನುವಂತ ಈ ಒಂದು ಸಂಸ್ಥೆ ಮಹಿಳೆಯರಿಗೆ ಅಂತಾನೆ ಹೇಳಿ ಈ ಒಂದು ಕೆಎಸ್ಎಫ್‌ಸಿ ಮುಖಾಂತರ ಈ ಒಂದು ಪ್ಲಾನ್ ಅನ್ನ ತಂದಿದೆ. ಏನೋ ಒಂದ್ ರೀತಿ ನೀವು ಒಂದು ದೊಡ್ಡ ಮಟ್ಟದಲ್ಲಿ ಬಿಸಿನೆಸ್ ಅನ್ನ ಮಾಡ್ಬೇಕು ಅನ್ಕೊಂಡಿದ್ರೆ ಸರ್ಕಾರ ನಿಮಗೆ ಕೋಟಿಗಟ್ಟಲೆ ಸಾಲ ಕೊಡುತ್ತೆ. ಯಾಕಂದ್ರೆ ಅದನ್ನು ಕೂಡ ಹೇಳ್ಬೇಕಂದ್ರೆ ನಿಮಗೆ ತುಂಬಾ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ. ಆದ್ರೆ ಎಷ್ಟು ಸಾಲ ಸಿಗುತ್ತೆ ನಿಮ್ಮ ಒಂದು ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ಇದು. ನಾನು ಹೇಳ್ಬೇಕಂದ್ರೆ ಗರಿಷ್ಠ ಸಾಲ ನೀವು 5 ಕೋಟಿ ರೂಪಾಯಿವರೆಗೂ ಕೂಡ ಈ ಒಂದು ಸಾಲವನ್ನ ಕೇಳಬಹುದು. ಅರ್ಥ ಆಯ್ತಾ ಸ್ನೇಹಿತರೆ? ಎಷ್ಟು ಬಡ್ಡಿ ದರದೊಂದಿಗೆ ಈ ಒಂದು ಯೋಜನೆಯ ವಿಶೇಷವೇ ಇದು. ಮೊದಲ 2 ಕೋಟಿ ರೂಪಾಯಿ ಸಾಲಕ್ಕೆ ನೀವು ಕೇವಲ 4 ರೂಪಾಯಿ ಒಂದು ಬಡ್ಡಿಯನ್ನ ಕಟ್ಟಿದರೆ ಸಾಕು. ಉಳಿದಿರುವಂತಹ ಒಂದು ಬಡ್ಡಿಯನ್ನ ಸರ್ಕಾರವೇ ಕಟ್ಟುತ್ತದೆ. ಆದರೆ ಯಾರಿಗೆ ಸಿಗುತ್ತೆ ಈ ಒಂದು ಸಾಲ? ಮಹಿಳೆಯರಿಗೆ ಮಾತ್ರ ಸಿಗುತ್ತದೆ. ಹೇಳ್ಬೇಕಂದ್ರೆ ಏನೇ ಡೌಟ್ ಇತ್ತಂದ್ರೆ ಕೇಳಬಹುದು ನೀವು. ಆಮೇಲೆ ಏನೇ ಡೌಟ್ ಇದ್ರೂ ನಾನು ಸಾಲ್ವ್ ಮಾಡ್ತೇನೆ. ನನ್ನ ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ರಿ. ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿನೂ ಕೂಡ ಈ ಒಂದು ಮಾಹಿತಿಯನ್ನು ಕೊಟ್ಟಿರ್ತೀನಿ. ನನ್ನ ಮಾಹಿತಿ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಇದನ್ನ ಈ ಒಂದು ಮಾಹಿತಿಯನ್ನು ಕೂಡ ಎಲ್ಲರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗೋನು. ಎಲ್ಲರಿಗೂ ಧನ್ಯವಾದ.